4ನೇ ಅಧ್ಯಾಯದ 30ನೇ ಶ್ಲೋಕ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತಕಲ್ಮಷಾಃ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇ ಅಪಿ ಏತೆ ಯಜ್ಞವಿದಃ ಯಜ್ಞಕ್ಷಪಿತಕಲ್ಮಷಾಃ. ನೋಡಿ, ಇಲ್ಲೀಗ ಒಟ್ಟು 6 ಯಜ್ಞಗಳನ್ನು ಹೇಳಾಯಿತು. 7ನೇ ಯಜ್ಞ ಅಪರೇ ನಿಯತಾಹಾರ, ಆಹಾರದ ಒಂದು ಯಜ್ಞ. ಅಂದ್ರೆ ನಾಲಿಗೆ ಇದೆ, ಇಂದ ನಾಲಿಗೆಯಿಂದ ರುಚಿ ನೋಡಿದ ಪದಾರ್ಥಗಳನ್ನು ತುಂಬಿಸಿಕೊಳ್ಳಿಕ್ಕೆ ಹೊಟ್ಟೆ ಇದೆ, ಮತ್ತು ನಾಲಿಗೆಗೆ ರುಚಿ ಕೊಡ್ಲಿಕ್ಕೆ ಹೊಟ್ಟೆ ತುಂಬಿಸ್ಲಿಕ್ಕೆ ಬೇಕಾದಷ್ಟು ವಸ್ತುಗಳು ಜಗತ್ತಿನಲ್ಲಿದ್ದಾವೆ. ಏನ್ ಬೇಕಾದ್ರೂ ತಿಂದ್ರಾಯ್ತು ಆ ಭಾವನೆ ಇಲ್ಲ. ಯಾವುದನ್ನ ತಿನ್ಬೇಕು, ಯಾವುದು ಶಾಸ್ತ್ರ ವಿಹಿತವಾದದ್ದು ಅದನ್ನು ಮಾತ್ರ ತಿನ್ನುವಂಥದ್ದು. ಮತ್ತು ಶಾಸ್ತ್ರ ವಿಹಿತವಾದದ್ರೂ ಕೂಡ ಯಾವಾಗ ತಿನ್ಬೇಕು? ಉದಾಹರಣೆಗೆ ದೇವರಿಗೆ ನೈವೇದ್ಯ ಮಾಡಿದ್ದನ್ನೇ ತಿನ್ಬೇಕು. ದೇವರಿಗೆ ನೈವೇದ್ಯ ಮಾಡಿದ್ದನ್ನ ಯಾವಾಗ ತಿನ್ಬೇಕು? ದ್ವಾದಶಿಯಿಂದ ದಶಮಿವರೆಗೆ ತಿನ್ನುವಂಥದ್ದು. ಏಕಾದಶಿ ದೇವರಿಗೆ ನೈವೇದ್ಯ ಮಾಡುವಂತಿಲ್ಲ, ತಿನ್ನುವಂತನೂ ಇಲ್ಲ. ಅಲ್ಲ, ಹೋಗಿ ಸಾಯಂಕಾಲ ತಿಂತೀವಿ, ಸಂಧ್ಯಾ ಕಾಲದಲ್ಲಿ ತಿನ್ನುವಂತಿಲ್ಲ, ಸ್ನಾನ ಮಾಡದೆ ತಿಂತೀವಿ, ತಿನ್ನುವಂತಿಲ್ಲ. ಧರ್ಮಶಾಸ್ತ್ರದ ನಿಯಮಗಳು ಅಂತಿದೆ. ಆ ನಿಯಮಾನುಸಾರಿಯಾಗಿ ನಿಯತಾಹಾರ ಅಂದ್ರೆ ಹಾಗೆ ನಿಯಮಿತವಾದ ಆಹಾರ. ನಿಯಮಿತವಾದ ಆಹಾರ ಅಂದ್ರೆ ಅನೇಕ ಅರ್ಥ. ಡಯಟ್ ಫುಡ್ ಅಂತಾರಲ್ಲ, ಹಾಗೆ ಕಂಟ್ರೋಲ್, ನಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡ ಆಹಾರ ಇದೆ ಅಂತ ಕಂಠದ ಪೂರ್ತಿ ತಿಂದು ಮತ್ತೆ ಕೂರ್ಲಿಕ್ಕಾಗಲ್ಲ, ಹೇಳಲಿಕ್ಕಾಗಲ್ಲ, ಉಸಿರಾಡ್ಲಿಕ್ಕಾಗಲ್ಲ, ಅಷ್ಟು ಕಷ್ಟಪಡ್ತಕ್ಕಂಥದ್ದಲ್ಲ. ಯಾಕಂದ್ರೆ ಶಾಸ್ತ್ರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪೂರಯೇ ದಶನೇನ ಅರ್ಧಂ. ನಮ್ಮ ಹೊಟ್ಟೆ 100% ಅಂದ್ರೆ ಅರ್ಧ ಭಾಗ ನಾವೇನ್ ಮಾಡಬೇಕು? ಘನ ಆಹಾರವನ್ನ, ಅಂದ್ರೆ ಅನ್ನ, ಸಾರು, ಹುಳಿ, ಕೋಸಂಬರಿ, ಪಲ್ಯ ಇದೆಲ್ಲ ಏನ್ ತಿಂತೀವಿ, ಭಕ್ಷ್ಯ ಭೋಜ್ಯಗಳು, ಅದನ್ನ ಅರ್ಧ ಭಾಗದಿಂದ ಮಾತ್ರ ತುಂಬಿಸ್ಬೇಕು. ಇನ್ನು ಅರ್ಧಕ್ಕೆ ಹೊಟ್ಟೆ ಖಾಲಿ ಇಟ್ಕೊಳ್ಬೇಕು. ಇನ್ನು ಅರ್ಧ ಭಾಗ ಉಳಿತಲ್ವಾ, 50%, ಅದರಲ್ಲಿ 25% ನೀರಿನಿಂದ ತುಂಬಿಸ್ಕೊಳ್ಬೇಕು. ಇನ್ನು 25 ಭಾಗ 25% ಹಾಗೆ ವಾಯು ಸಂಚಾರಕ್ಕೋಸ್ಕರವಾಗಿ ಗಾಳಿ ಬಿಟ್ಕೊಳ್ಬೇಕು. ಹಾಗಾಗಿ ವಿಪರೀತ ಊಟವನ್ನು ಮಾಡುವಂಥದ್ದು ತಪ್ಪು. ಈಗ ನಿಯತಾಹಾರ ಅಂದ್ರೆ ಆಹಾರ ನಿಯಂತ್ರಣ. ಹೊಟ್ಟೆಲಿ ಇನ್ನೂ ಜಾಗ ಇದ್ದಾಗಲೇ ನನ್ನ ಏನು ಹಸಿವು ಹೋಯ್ತು, ಮಾಯವಾಯ್ತು ಅಂತ ಒಂದು ಅನ್ನಿಸ್ತಾ ಇದ್ದ ಹಾಗೆ ನಾವು ಊಟವನ್ನ ಅಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು. ಮತ್ತು ತಿನ್ನುವಂತ ಆಹಾರಗಳು ಕೂಡ ಕೆಲವುದು ತುಂಬಾ 17ನೇ ಅಧ್ಯಾಯದಲ್ಲಿ ನಿಮಗೆ ಬರುತ್ತೆ ಮುಂದೆ. ಯಾವುದು ಸಾತ್ವಿಕ ಆಹಾರ, ಯಾವುದು ರಾಜಸ ಆಹಾರ, ಯಾವುದು ತಾಮಸ ಆಹಾರ ಎಲ್ಲ ಬರುತ್ತೆ. ಕೆಲವೊಂದು ಆಹಾರಗಳೇನಾಗತ್ತೆ, ಎಷ್ಟು ತಿಂದ ಮೇಲೆ ಎಷ್ಟು ಸುಮಾರು ಗಂಟೆಗಟ್ಲೆ ಅದು ಹಾಗೆ ಇರುತ್ತೆ, ಜೀರ್ಣ ಆಗೋದೇ ಇಲ್ಲ. ಅಂದ್ರೆ ಅದನ್ನು ತಿನ್ಲೇಬಾರದು ಅಂತಲ್ಲ. ಉದಾಹರಣೆ ಗೋಡಂಬಿ ಇರಬಹುದು, ಅಥವಾ ಚಪಾತಿ, ರಾಗಿ ಇಂಥ ಪದಾರ್ಥಗಳಿರ್ಬೋದು, ಬೇಗ ಜೀರ್ಣ ಬರುವಂತದ್ದಲ್ಲ. ಅದು ನಮ್ಮ ಈ ಕರ್ನಾಟಕ ಈ ಪ್ರಾಂತ್ಯದವರಿಗೆ ಅಥವಾ ನಮ್ಮ ಈ ಬೆಂಗಳೂರು, ಮೈಸೂರು ಇಂಥ ಜನರಿಗೆ ಅದು ತುಂಬಾ ಏನೋ ಮೈ ಬಗ್ಗಿಸಿ ಹಿಡಿಯುವಂತಹ, ಈ ರೈತರು ಅಂತವರೆಲ್ಲ ತಿಂದ್ರೆ ಏನಾಗತ್ತೆ, ಅವ್ರುಗಳಿಗಾಗಬೇಕಾದ್ರೆ ತುಂಬಾ ದೈಹಿಕ ಶ್ರಮದ ಕೆಲಸವನ್ನ ಮಾಡ್ತಾರೆ. ಅಂತವರಿಗೆ ಆ ಅತ್ಯಂತ ಗಟ್ಟಿಯಾದ ಆಹಾರಗಳು, ಜೋಳದ ರೊಟ್ಟಿ ಇಂಥದ್ದೆಲ್ಲ ಬೇಗ ಜೀರ್ಣ ಬರೋದಿಲ್ಲ. ಯಾವುದೋ ಒಂದು ಉದಾಹರಣೆಗೆ ಚಪಾತಿ, ದೋಸೆ ನಾವೊಂದು 2-3 ತಿಂತೀವಿ ಅಂತಾದ್ರೆ, ಅದೇ ಜೋಳದ ರೊಟ್ಟಿನ ಅಷ್ಟೇ ಪ್ರಮಾಣದಲ್ಲಿ ತಿಂದ್ರೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಪ್ರತಿ ಜಾಸ್ತಿ ಇರುತ್ತೆ, ಏನೇನೋ ಸಮಸ್ಯೆಗಳು. ಅಂತೂ ಪ್ರತಿಯೊಂದು ಆಹಾರದಲ್ಲೂ ಕೂಡ ಒಂದು ನಿಯಮವನ್ನ ಮಾಡಿಕೊಂಡು ಯಾವ್ದ್ಯಾವ್ದು ತಿನ್ಬಹುದು, ತಿನ್ನುವಂತ ಆಹಾರಗಳಾದ್ರೂ ಕೂಡ ಅದ್ರಲ್ಲಿ ಎಷ್ಟು ತಿನ್ಬಹುದು, ಇದು ನಮ್ಮಲ್ಲೇ ಒಂದು ಯಾವ ಸಂದರ್ಭದಲ್ಲಿ ತಿನ್ನಬಹುದು, ಯಾವ ದಿವಸದಲ್ಲಿ ತಿನ್ಬೇಕು, ಯಾವ ದಿವಸದಲ್ಲಿ ತಿನ್ನಬಾರದು, ಮತ್ತು ಯಾವ ಯಾವ ತರಕಾರಿ, ಯಾವ ಯಾವ ಹಣ್ಣು ತಿನ್ಬಹುದು, ತಿನ್ನಬಾರದು, ಎಲ್ಲವನ್ನು ಕೂಡ ನಿಯಮವನ್ನು ಮಾಡಿಕೊಂಡು ಆಹಾರ ಯಜ್ಞದ ಮೂಲಕವಾಗಿ ಭಗವಂತನನ್ನ ಪೂಜಿಸ್ತಾರೆ. ಅಪರೇ ಇನ್ನು ಕೆಲವರು ಅಂತ ಹೇಳಿದ್ರೆ ಯಾರು ಭಗವಂತನೇ ಪರತತ್ವ ಎಂಬ ಒಂದು ನಂಬಿಕೆಯನ್ನು ಹೊತ್ತಿರತಕ್ಕಂಥವರು, ನಿಯತಾಹಾರ, ನಿಯಮಿತವಾದ ಆಹಾರ ಪದ್ಧತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕವಾಗಿ ಪ್ರಾಣ ಅಂದ್ರೆ ನಾವು ಆಹಾರವನ್ನ ಔಷಧಿಯಂತೆ ತಿನ್ಬೇಕಾಗತ್ತೆ. ಅಂದ್ರೆ ಔಷಧ ಗುಣಯುಕ್ತವಾಗಿರ್ತಕ್ಕಂಥ ಆಹಾರಗಳು ಯಾವುದು ದೇಹಕ್ಕೆ ಒಳ್ಳೆಯದು ಅಂತ ಆಹಾರಗಳನ್ನು ತಿನ್ಬೇಕು ಅಲ್ವಾ. ಔಷಧ ಗುಣಯುಕ್ತವಾದ ಆಹಾರಗಳು, ಅದರಿಂದ ನಮಗೆ ನಮ್ಮ ದೇಹದ ವಾತ, ಪಿತ್ತ, ಕಫ ಯಾವುದು ವೇರಿಯೇಷನ್ ಆಗಬಾರದು. ಆ ರೀತಿಯಲ್ಲಿ ಇರತಕ್ಕಂಥ ಆಹಾರಗಳನ್ನು ತಿನ್ಬೇಕು. ಯಾವುದು ತುಂಬಾ ತಿಂದ್ರೆ ಅಸಿಡಿಟಿ ಆಗತ್ತೆ, ಅಥವಾ ಇನ್ನೊಂದು ಯಾವ್ದಾದ್ರು ತುಂಬಾ ಉಷ್ಣ ಆಗತ್ತೆ, ಇನ್ನೊಂದು ಯಾವ್ದಾದ್ರು ಶೀತ ಆಗತ್ತೆ, ಈ ರೀತಿಯಾಗಿರ್ತಕ್ಕಂಥ ಆಹಾರಗಳನ್ನು ತಿನ್ನಬಾರದು. ಒಂದ್ ವೇಳೆ ನಾವು ಹಾಗೆ ಎದ್ವಾದದ್ದು ಆಹಾರ ತಿಂದ್ರೆ ಔಷಧಿಯೇ ನಮ್ಮ ಆಹಾರ ಆಗ್ಬಿಡ್ಬೇಕಾಗತ್ತೆ. ಇವತ್ತೆಲ್ಲ ಡಾಕ್ಟರ್ಗಳು ರಾಶಿಗಟ್ಲೆ ಮಾತ್ರೆ ಕೊಡ್ತಾರೆ, ರಾಶಿಗಟ್ಲೆ ಮೆಡಿಸಿನ್ ಕೊಡ್ತಾರೆ, ಆಮೇಲೆ ಔಷಧಿಯೇ ನಮ್ಮ ಆಹಾರ ಆಗುವಂತ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರವಾಗಿ ಆಹಾರವನ್ನ ಹಿತವಾದ ಆಹಾರವನ್ನ
ಮಿತವಾಗಿ ಸ್ವೀಕಾರ ಮಾಡಬೇಕು. ಇದು ಒಂದು ನಿಯತ ಆಹಾರ ಅಂದ್ರೆ. ಇನ್ನು ಆ ಹಿತಮಿತವಾದ ಆಹಾರವನ್ನು ಕೂಡ ನಿಯಮಿತವಾದ ಸಮಯ, ಯಾವಾಗಲೂ ಸಂಧ್ಯಾಕಾಲದ ಊಟ ಮಾಡ್ತಕ್ಕಂಥದ್ದು, ಅಥವಾ ನಾವು ಎದ್ದ ಕೂಡಲೇ ಹೊಟ್ಟೆ ಹಸಿತಾ ಇದೆ ಅಂತ ಏನೋ ತಿನ್ನುವ, ಸ್ನಾನಾದಿಗಳನ್ನ ಮಾಡದೆ ಏನೋ ತಿನ್ನುವಂಥದ್ದು, ಅಥವಾ ಇನ್ಯಾವಾಗಲೂ ಮಧ್ಯರಾತ್ರಿಯಲ್ಲಿ ಊಟವನ್ನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ತಪ್ಪು. ಮತ್ತೆ ಯಾವತ್ತೂ ಊಟಕ್ಕೆ ನಿಷೇಧವೋ, ಏಕಾದಶಿ, ಕೃಷ್ಣಾಷ್ಟಮಿ ಮೊದಲಾದ ಸಂದರ್ಭಗಳಲ್ಲಿ ಅವತ್ತು ಊಟ ಮಾಡದೇ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ನಿಯಮಿತವಾದ ಆಹಾರ. ಮತ್ತೆ ಯಾವ ತರಕಾರಿ ಹಣ್ಣುಗಳನ್ನು ತಿನ್ನಬಹುದು ಅದನ್ನು ತಿನ್ನುವುದು, ತಿನ್ನಬಾರದನ್ನು ಬಿಡುವಂಥದ್ದು, ಇದೆಲ್ಲ ನಿಯತ ಆಹಾರ. ಈಗ ನಿಯಮಿತವಾದ ಆಹಾರ ಪದ್ಧತಿಯ ಮೂಲಕವಾಗಿ ಪ್ರಾಣವನ್ನು ಪ್ರಾಣೇಶು ಜುಕ್ಪತಿ, ಆ ಪ್ರಾಣಗಳಲ್ಲಿ ಹೋಮಿಸುತ್ತಾರೆ. ಪ್ರಾಣಾನು ಪ್ರಾಣೇಶು ಜುಕ್ಪತಿ ಅಂದ್ರೆ ಅರ್ಥ ಏನು? ಪ್ರಾಣ ಶಬ್ದಕ್ಕಿಲ್ಲ ಅರ್ಥ ಏನು ಅಂದ್ರೆ ಉಸಿರಾಟದ ಗಾಳಿ ಅಲ್ಲ, ಹಿಂದೆ ಬಂದ್ಬಿಡುತ್ತೆ 29ನೇ ಶ್ಲೋಕದಲ್ಲಿ. ಇಲ್ಲಿ ಪ್ರಾಣ ಅಂದ್ರೆ ಪ್ರಕೃಷ್ಟವಾದ ಅಣಚೇಷ್ಟಾಯಾಮ್, ಅಂದರೆ ನಮ್ಮ ದೇಹದಲ್ಲಿ ಹಿಂದೆ ಪಾಠದಲ್ಲಿ ಹೇಳಿದ್ದೀನಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬತಕ್ಕಂಥ ವಾಯುಗಳು, ಅದಲ್ಲದೆ ನಾಗ, ಕೂರ್ಮ, ಧನಂಜಯ, ದೇವದತ್ತ ಇತ್ಯಾದಿ ಉಪವಾಯುಗಳು, ಅದೆಲ್ಲವೂ ಕೂಡ ವಾಯುಗಳಿದ್ದಾವೆ ಅಲ್ವಾ? ಆ ವಾಯುಗಳ ಬಗ್ಗೆ ಒಂದು ಈಗಾಗಲೇ ಹೇಳಾಗಿದೆ. ಇಲ್ಲಿ ಪ್ರಾಣ ಅಂತ ಹೇಳಿದ್ರೆ ವಾಯುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಪ್ರಾಣ ಅಂತ ಹೇಳಿದ್ರೆ ಇಂದ್ರಿಯಗಳು. ಯಾಕಂದ್ರೆ ಅಣ ಪ್ರಕೃಷ್ಟವಾದ ಅಣ ಅಂದ್ರೆ ಕ್ರಿಯೆ ಅಂತ ಅರ್ಥ. ಪ್ರಕೃಷ್ಟ ಕ್ರಿಯೆ ಇರತಕ್ಕಂಥದ್ದು. ಕಣ್ಣು ಬಣ್ಣ ನೋಡಿದ ಕೂಡಲೇ, ಯಾವ್ದೊಂದು ಸೌಂದರ್ಯವನ್ನು ನೋಡಿದ ಕೂಡಲೇ ಕಣ್ಣು ಆ ಕಡೆ ಹೋಗುತ್ತೆ. ನಾಲಿಗೆ ರುಚಿ ಏನೋ ಲಾಗ್ತಾ ಇದೆ ಅಂದ ಕೂಡಲೇ ರುಚಿಯನ್ನ ಸವಿಬೇಕು ಅಂತ ಅನ್ಸುತ್ತೆ. ಮೂಗು ಗಂಧ ಇದ್ ಕಡೆಗೆ ಓಡಿ ಹೋಗುತ್ತೆ. ಕಿವಿ ಶಬ್ದ ಇದ್ ಕಡೆಗೆ ಹೋಗುತ್ತೆ, ಶಬ್ದವನ್ನು ಗ್ರಹಣ ಮಾಡಿಬಿಡುತ್ತೆ. ಹಾಗೆ ಅಷ್ಟು ಕ್ರಿಯಾಶೀಲವಾಗಿರತಕ್ಕಂಥ ನಮ್ಮ ಇಂದ್ರಿಯಗಳ ವ್ಯಾಪಾರ, ಇಂದ್ರಿಯಗಳ ಕ್ರಿಯೆ, ಅದನ್ನ ಪ್ರಾಣೇಶು ಜುಕ್ಪತಿ, ಇಂದ್ರಿಯಗಳಲ್ಲೇ ಹೋಮಿಸುತ್ತಾರೆ. ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲವೂ ಕೂಡ, ಎಲ್ಲಾ ಇಂದ್ರಿಯಗಳನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಳುತ್ತಾರೆ. ಯಾವತ್ತು ನೋಡಿ, ಆಹಾರವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೇವೆ ಅಂದ್ರೆ ಇಂದ್ರಿಯಗಳು ಹಾದಿ ತಪ್ಪೋದಿಲ್ಲ. ಇವತ್ತು ನಾವು ಈ ಜೈನ ಸನ್ಯಾಸಿಗಳಲ್ಲಿ ತುಂಬಾ ಕಾಣ್ತೇವೆ. ಅವರಲ್ಲಾಗಿ ತುಂಬಾ ಆಹಾರದ ನಿಯಂತ್ರಣ. ಸುಮ್ಮನೆ ನಮಗೆ ಸನ್ಯಾಸಿ ಆಗಬೇಕು ಅಂದ ಕೂಡಲೇ ಅವರಿಗೆ ಬಿಳಿ ಬಟ್ಟೆ ಕೊಟ್ಬಿಡೋದಿಲ್ಲ. ಅವರು ಆ ಆಹಾರದ ನಿಯಂತ್ರಣವನ್ನ ಮಾಡಿಕೊಳ್ಳುವುದು, ಉಪ್ಪಿಲ್ಲದೆ ಎಷ್ಟೋ ತಿಂಗಳುಗಟ್ಲೆ, ವರ್ಷಗಟ್ಲೆ ಊಟವನ್ನ ಮಾಡುವ ಮೂಲಕವಾಗಿ, ಅಥವಾ ತುಂಬಾ ಕಡಿಮೆ ಆಹಾರವನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ಅವರು ಇಂದ್ರಿಯ ನಿಯಂತ್ರಣಗಳನ್ನು ಮಾಡಿಕೊಳ್ಬೇಕು. ಅಂದ್ರೆ ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ ಆದ್ರೆ, ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ಆದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಇರಬೇಕು. ಆಹಾರ ಪದ್ಧತಿ ಸರಿ ಇತ್ತು ಅಂತ ಆದ್ರೆ ನಿಯಮಿತವಾದ ಆಹಾರ, ಶಾಸ್ತ್ರ ವಿಹಿತವಾದ ಆಹಾರಗಳನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವುದೇ ರೀತಿಯಿಂದಲೂ ಕೂಡ ನಮ್ಮ ಇಂದ್ರಿಯಗಳು ದಾರಿ ತಪ್ಪುವುದಿಲ್ಲ. ನಾವು ಆಹಾರವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ ಅಂತ ಆದ್ರೆ ಹಾಗೇನಾಗತ್ತೆ, ಇಂದ್ರಿಯಗಳು ದಾರಿ ತಪ್ಪತ್ತೆ. ಕಾಮ, ಕ್ರೋಧ, ಲೋಭ, ಮೋಹದ ಮಾತ್ಸರ್ಯಗಳೆಲ್ಲವೂ ಕೂಡ ನಮಗೇ ಗೊತ್ತಿಲ್ಲದೆ ನಮ್ಮನ್ನ ಆಕ್ರಮಣ ಮಾಡಿಬಿಡುತ್ತೆ. ಹಾಗಾಗಿ ಪ್ರಾಣೇಶು ಜುಕ್ಪತಿ ಅಂದ್ರೆ ಇಂದ್ರಿಯಗಳಲ್ಲಿ ಹೋಮಿಸುತ್ತಾರೆ. ಅಂದ್ರೆ ಇನ್ನೊಂದು ಅರ್ಥ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಇಂದ್ರಿಯಗಳಲ್ಲಿ ಹೋಮ ಮಾಡುವುದು ಅಂದ್ರೆ ಒಂದು ಲಯ ಚಿಂತನೆ ಅಂತ ಬರುತ್ತೆ, ಭಾಗವತಾದಿ ಗ್ರಂಥಗಳಲ್ಲಿ ಬರುತ್ತೆ. ಅಂದ್ರೆ ನಮ್ಮ ಒಂದೊಂದು ಇಂದ್ರಿಯಕ್ಕೂ ಕೂಡ ಒಬ್ಬೊಬ್ಬರು ತತ್ವಾಭಿಮಾನಿ ದೇವತೆಗಳು ಅಂತ ಬರುತ್ತೆ. ಅದು ಹರಿಕಥಾಮೃತ ಸಾರದಲ್ಲಿ ಬರುತ್ತೆ, ಭಗವತಾದಿ ಗ್ರಂಥಗಳಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ, ಭಾಗವತ ತಾತ್ಪರ್ಯದಲ್ಲೆಲ್ಲ ತುಂಬಾ ಉಲ್ಲೇಖ ಬರುತ್ತೆ, ಭಾಗವತದಲ್ಲೂ ಎಲ್ಲ ಬರುತ್ತೆ. ಅಂದ್ರೆ ಈ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂಥ ದೇವತೆಗಳು. ಈಗ ಹೇಗೆ ನಮ್ಮಲ್ಲಿ ಮೇಲು ಕೀಳು ಅಂದ್ರೆ ಇವರು ಎತ್ತರ ಇವರು ಕಡಿಮೆ ಅನ್ನೋದಿದೆಯೋ, ಹಾಗೆ ದೇವತೆಗಳಲ್ಲೂ ಕೂಡ ಒಂದು ತಾರತಮ್ಯ ವ್ಯವಸ್ಥೆ ಇದೆ. ಎಲ್ಲರಿಗಿಂತಲೂ ಕೂಡ ಉತ್ಕೃಷ್ಟ ಕಕ್ಷೆಯಲ್ಲಿ ಬರತಕ್ಕಂಥವನು ಭಗವಂತ ವಿಷ್ಣು ಪರಮಃ. ಅಗ್ನಿ ಅವಮಃ, ಅಗ್ನಿ ಆ ದೇವತಾ ಗುಂಪಿನಲ್ಲಿ ಕೆಳಗೆ ಬರತಕ್ಕಂಥವನು. ಹಾಗೆ ಒಬ್ಬೊಬ್ರು ಒಂದೊಂದು ಕಕ್ಷೆಯಲ್ಲಿ ಬರ್ತಾರೆ. 5ನೇ ಕಕ್ಷೆಯಲ್ಲಿ ರುದ್ರದೇವರು, ಹೀಗೆ ಒಬ್ಬೊಬ್ರು ಒಂದೊಂದು ಕಕ್ಷೆಯಲ್ಲಿ ಬರ್ತಾರೆ, ಒಂದೊಂದು ಲೆವೆಲ್ ಅಲ್ಲಿ ಬರ್ತಾರೆ, ಒಂದೊಂದು ಹಂತಗಳಲ್ಲಿ ಬರ್ತಾರೆ. ಆ ಕೆಳಗಿನ ದೇವತೆಗಳನ್ನ ಮೇಲಿನ ದೇವತೆಗಳನ್ನ ಅದರ ಮೇಲಿನ ದೇವತೆಗಳಲ್ಲಿ ನಾವು ಲಯವನ್ನ ಹೊಂದುತ್ತಿದ್ದಾರೆ ಅಂತ ಅಂದುಕೊಳ್ಳೋದಿದೆಯಲ್ಲ, ಅದು ಕೂಡ ಒಂದು ಯಜ್ಞವೇ. ಅಂದ್ರೆ ದೇವತೆಗಳ ಲಯ ಚಿಂತನಾ ಕ್ರಮ, ಅದು ಕೂಡ ನಾವು ಮಾಡಬೇಕಾಗಿರತಕ್ಕಂಥದ್ದು ಅಂತ ಭಾಗವತಾದಿ ಗ್ರಂಥಗಳಲ್ಲಿ ಬರುವಂಥದ್ದು. ಕೆಳಗಿನ ದೇವತೆಗಳು ಅವರ ಮೇಲಿನ ದೇವತೆ, ಅವರ ಮೇಲೆ ಹಾಗೆ ಕ್ರಮವಾಗಿ ಹೋಗಿ ರುದ್ರದೇವರು ವಾಯುದೇವರು ಬ್ರಹ್ಮದೇವರಲ್ಲಿ, ಹಾಗೆ ಮೇಲೆ ಎಲ್ಲರೂ ಕೊನೆಗೆ ಬ್ರಹ್ಮದೇವರ ಜೊತೆಗೆ ಲಕ್ಷ್ಮೀನಾರಾಯಣ ದೇವರದಲ್ಲಿ ಲಯವನ್ನು ಹೊಂದುತ್ತಾರೆ ಎಂಬ ಒಂದು ಚಿಂತನೆ ಇದೆಯಲ್ಲ, ಅದು ಕೂಡ ಒಂದು ಯಜ್ಞ. ಹೀಗೆ ಪ್ರಾಣೇಶು ಜುಕ್ವತಿ, ಇಂದ್ರಿಯಾಭಿಮಾನಿ ದೇವತೆಗಳನ್ನ ಅವರ ಮೇಲಿನ ಕಕ್ಷೆಯಲ್ಲಿ ಬರತಕ್ಕಂಥ ಇಂದ್ರಿಯಾಭಿಮಾನ ದೇವತೆಗಳಲ್ಲಿ ಹೋಮಿಸುತ್ತಾರೆ ಅಂದ್ರೆ ಅರ್ಥ ಏನ?
ಇವರು ಇವರ ಅಧೀನ, ಇವರು ಇವರ ಅಧೀನ ಎಂಬತಕ್ಕಂಥ ಒಂದು ಚಿಂತನೆಯನ್ನು ಮಾಡುತ್ತಾರೆ. ಏತೆ ಇವರೆಲ್ಲರೂ ಕೂಡ, ಸರ್ವೇ ಅಪಿ ಏತೆ ಇವರೆಲ್ಲರೂ ಕೂಡ ಯಜ್ಞವಿಧ, ಯಜ್ಞ ಅಂದ್ರೆ ಯಾರು? ಭಗವಂತ, ಭಗವಂತನನ್ನ ತಿಳಿದವರು. ಮತ್ತು ಯಜ್ಞಗಳು, ದ್ರವ್ಯ ಯಜ್ಞ, ತಪೋ ಯಜ್ಞ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಯಜ್ಞಗಳನ್ನ ತಿಳಿದಿರತಕ್ಕಂಥವರು. ಹಾಗಾಗಿ ಯಜ್ಞ ಕ್ಷಪಿತ ಕಲ್ಮಶಃ, ಈ ಎಲ್ಲಾ ಯಜ್ಞಗಳ ಮೂಲಕವಾಗಿ, ಅಂದ್ರೆ ನಾವ್ ಯಾವುದೋ ಒಂದು ಮಾಡಿದ್ರೆ ಸಾಕು ಅಲ್ಲ, ವಸ್ತುತಃ ನಮ್ಮ ಜೀವನದಲ್ಲಿ ಎಲ್ಲವೂ ಬೇಕು. ನಾವೇ ನಿಧಾನ ಕೂತು ಇಷ್ಟ ಯಜ್ಞ, ದ್ರವ್ಯ ಯಜ್ಞ ಬಂತು, ತಪೋ ಯಜ್ಞ ಬಂತು, ಯೋಗ ಯಜ್ಞ ಬಂತು, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ಪ್ರಾಣಾಯಾಮ ಯಜ್ಞ, ಆಹಾರ ಯಜ್ಞ, ಇಷ್ಟು ಯಜ್ಞಗಳು ಬಂತಲ್ಲ, ಎಲ್ಲಾ ಯಜ್ಞಗಳು ನಮ್ಮ ಜೀವನದಲ್ಲಿ ಬೇಕು. ಯಾವುದೋ ಒಂದು ಮಾಡಿದ್ರೆ ಸಾಕಲ್ಲ, ನಾವೇ ಕೂತು ಆಲೋಚನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಈ ಎಲ್ಲಾ ಯಜ್ಞಗಳು ಬೇಕು. ಅದು ಯಾಕೆ ಬೇಕು, ನಾವು ಮಾಡ್ಲಿಕ್ಕೆ ಆಗತ್ತೋ ಇಲ್ಲವೆಲ್ಲೂ ಕೂಡ ನಮಗೆ ಅರ್ಥವಾಗ್ತಕ್ಕಂಥ ಸಂಗತಿ ಇದು. ಹಾಗೆ ಈ ಎಲ್ಲಾ ಯಜ್ಞಗಳ ಮೂಲಕವಾಗಿ ಕ್ಷಪಿತ ಕಲ್ಮಶಾಹ, ನಮ್ಮಲ್ಲಿ ಕಲ್ಮಶಗಳಿರ್ತಾವಲ್ಲ ಒಳಗೆ, ಮನಸ್ಸಿನ ಮಾಲಿನ್ಯಗಳು, ಅದೆಲ್ಲವನ್ನು ಕೂಡ ಕ್ಷಪಿತ, ತೊಳೆದುಕೊಂಡವರಾಗಿ ಆ ಭಗವಂತನ ಕಡೆಗೆ ಅವರು ಹೋಗ್ತಾರೆ. ಕ್ಷಪಿತ ಕಲ್ಮಶರು ಆಗುತ್ತಾರೆ ಅಂದ್ರೆ ಮನೋ ನಿರ್ಮಲತೆಯನ್ನು ಪಡೆಯುತ್ತಾರೆ, ಮನಸ್ಸಿನ ಮಾಲಿನ್ಯವನ್ನ ಕಳೆದುಕೊಳ್ಳುತ್ತಾರೆ, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುತ್ತಾರೆ, ಅಂತಃಕರಣವನ್ನ ಈ ಎಲ್ಲಾ ಯಜ್ಞಗಳ ಮೂಲಕವಾಗಿ ಶುದ್ಧ ಮಾಡಿಕೊಳ್ತಾರೆ ಅಂತ ಅಭಿಪ್ರಾಯ. ಅಪರೆ ಇನ್ನೂ ಕೆಲವರು ಅಥವಾ ಅಕಾರವಾಚಿಯಾದಂತಹ ಭಗವಂತನೇ ಪರತತ್ವ ಎಂಬ ಜ್ಞಾನವನ್ನು ಹೊಂದಿರತಕ್ಕಂಥವರು ನಿಯತ ಆಹಾರಾಹ, ಹಿತವಾದ ಮಿತವಾದ ಶಾಸ್ತ್ರೀಯವಾದಂತಹ ಆಯಾಯ ಸಮಯಕ್ಕೆ ಯೋಗ್ಯವಾದಂತಹ ಆಹಾರವನ್ನ ಸೇವಿಸುವ ಮೂಲಕವಾಗಿ, ಅದನ್ನೇ ಭಗವಂತನಿಗೆ ಅರ್ಪಿಸುವ ಮೂಲಕವಾಗಿ, ಅಥವಾ ಕಡಿಮೆ ಊಟ ಮಾಡುವಂಥದ್ದು ಇತ್ಯಾದಿಗಳೆಲ್ಲವೂ ಕೂಡ, ಹೀಗೆ ಆಹಾರ ನಿಯಮದ ಮೂಲಕವಾಗಿ ಪ್ರಾಣಾನ್, ಇಂದ್ರಿಯಗಳ ವ್ಯಾಪಾರಗಳನ್ನು ಅಂದ್ರೆ ಇಂದ್ರಿಯಗಳ ಕ್ರಿಯೆಗಳನ್ನು ಪ್ರಾಣೇಶು, ಇಂದ್ರಿಯಗಳಲ್ಲಿ ಹೋಮಿಸುತ್ತಾರೆ. ಇಂದ್ರಿಯಗಳ ಕ್ರಿಯೆಗಳನ್ನ ಇಂದ್ರಿಯಗಳಲ್ಲಿ ಹೋಮಿಸುವುದು ಅಂತ ಹೇಳಿದ್ರೆ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು. ಆಹಾರ ನಿಯಂತ್ರಣ ಇತ್ತು ಅಂತಾದ್ರೆ ಇಂದ್ರಿಯ ನಿಯಂತ್ರಣ ಬಂದೇ ಬರುತ್ತೆ. ಜುಕ್ಪತಿ ಹೋಮಿಸುತ್ತಾರೆ. ಅದು ಇನ್ನೊಂದರ್ಥ, ಪ್ರಾಣಾನ್ ಪ್ರಾಣೇಶು ಜುಕ್ಪತಿ, ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂಥ ಇಂದ್ರಿಯಾಭಿಮಾನ ದೇವತೆಗಳನ್ನ ಮೇಲಿನ ಕಕ್ಷೆಯಲ್ಲಿ ಬರತಕ್ಕಂಥ ಇಂದ್ರಿಯಾಭಿಮಾನ ದೇವತೆಗಳಲ್ಲಿ ಜುಕ್ಪತಿ ಹೋಮಿಸುತ್ತಾರೆ. ಅಂದ್ರೆ ಲಯ ಚಿಂತನೆಯನ್ನು ಮಾಡುತ್ತಾರೆ. ಕೆಳಗಿನ ದೇವತೆಗಳು ಮೇಲಿನ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ ಎಂಬ ಚಿಂತನೆಯನ್ನ ಮಾಡುತ್ತಾರೆ. ಸರ್ವೇ ಅಪಿ ಏತೆ, ಇವರೆಲ್ಲರೂ ಕೂಡ ಯಜ್ಞವಿಧ, ಎಲ್ಲಾ ಯಜ್ಞವನ್ನ ಬಲ್ಲವರು. ಮುಖ್ಯವಾಗಿ ಯಜ್ಞ ಎಂಬ ಹೆಸರಿನಿಂದ ವಾಚ್ಯನಾದ ಭಗವಂತನನ್ನ ತಿಳಿದವರು. ಯಜ್ಞ ಕ್ಷಪಿತ ಕಲ್ಮಶಃ, ಈ ಎಲ್ಲಾ ದ್ರವ್ಯ ಯಜ್ಞ, ಸ್ವಾಧ್ಯಾಯ ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ಪ್ರಾಣಾಯಾಮ ಯಜ್ಞ ಮತ್ತು ನಿಯತ ಆಹಾರ ಯಜ್ಞಗಳ ಮೂಲಕವಾಗಿ ಕ್ಷಪಿತ ಕಲ್ಮಶಾಹ, ನಾಶಗೊಂಡ ಕಲ್ಮಶ ಉಳ್ಳವರು, ಅಂದ್ರೆ ಮನಸ್ಸಿನ ಮಾಲಿನ್ಯವನ್ನು ತೊಡೆದುಕೊಂಡು ಮನೋನೈರ್ಮಲ್ಯವನ್ನು ಹೊಂದಿದವರು ಎಂಬುದಾಗಿ ಭಗವಂತ ಯಜ್ಞ ಪ್ರಭೇದವನ್ನು ನಿರೂಪಣೆ ಮಾಡುವ ಮೂಲಕವಾಗಿ ನಮ್ಮ ಜೀವನ ಪದ್ಧತಿ ಹೇಗಿರಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಉಸಿರಾಟಗಳು ಹೇಗಿರಬೇಕು ಎಲ್ಲವನ್ನು ಕೂಡ ಈ ಎರಡು ಶ್ಲೋಕಗಳ ಮೂಲಕವಾಗಿ, ಎರಡು ಮತ್ತು ಹಿಂದಿನ ಎರಡು ಶ್ಲೋಕಗಳ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾನೆ. ಅಪಾರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಶು ಜುಕ್ಪತಿ ಸರ್ವೇತ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಷಾಃ. ಶ್ರೀಕೃಷ್ಣಾರ್ಪಣಮಸ್ತು.